ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತು ನಾವು ಹೋಗ್ತಾ ಇದ್ದೀವಿ ತಲಕಾಡು. ಕರ್ನಾಟಕದಲ್ಲೇ ಚಿಕ್ಕ ಮರಳ ಪ್ರದೇಶ ಅಂತ ಹೇಳಿದ್ರೆ ತಲಕಾಡು ಅಂತಲೇ ಹೇಳ್ಬೋದು. ಬನ್ನಿ ಗಾಯ್ಸ್, ಫಸ್ಟು ಹೊಳೆ ಹತ್ರ ಹೋಗೋದ. ಹೊಸ್ದಾಗಿ ರೋಡೆಲ್ಲ ಮಾಡ್ತಾಯಿದ್ರು, ಎಲ್ಲ ರೋಡೆಲ್ಲ ಹಾಕಿ ರೋಡೆಲ್ಲ ಮಾಡ್ತಾಯಿದ್ರು. ಕೊನೆಗೆ ನಾವು ಎಂಟ್ರಿ ಕೊಟ್ವಿ ಹೊಳೆ ಸೈಡ್ಗೆ. ಹೊಳೆ ಹತ್ರ ಎಂಟ್ರಿ ಕೊಡ್ತಾ ಇದ್ವಿ. ಬನ್ನಿ ಗಾಯ್ಸ್, ಹೊಳೆ ಹತ್ರ ಹೋಗೋಣ. ನೋಡಿ ನೇಚರ್ ಯಾವ ಥರ ಇದೆ ಅಂತ. ಈ ಜಾಗ ಒಬ್ಬ ಮಹಿಳೆಯಿಂದ ಶಾಪವನ್ನು ಹೊಂದಿ ಮರಳು ಪ್ರದೇಶವಾಗಿರುತ್ತದೆ. ಕತೆನ ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ, ಹೊಳೆ ಹತ್ರ ಬಂದಿದ್ದೀವಿ. ನೋಡಿ, ಹೊಳೆ ಈ ಥರ ಇತ್ತು. ಮೊದಲಂತೂ ನೀರು ಅಲ್ಲಿ ಕುದುರೆ ನಿಂತಿದ್ದಿಲ್ಲ, ಅದು ಬಿಟ್ಟು ಬರ್ತಾಯಿತ್ತು. ಊರ ಹತ್ರ ಎಲ್ಲ ಬಂದ್ಬಿಡೋದು, ಅದು ಬಿಟ್ಟು ನೀರು ಅದನ್ನು ದಾಟಿ ಊರ ಹತ್ರ ಎಲ್ಲ ಬಂದ್ಬಿಡೋದಂತೆ ಫ್ರೆಂಡ್ಸ್. ಆ ಥರ ಎಲ್ಲ ನೀರು ಬರ್ತಾಯಿತ್ತು. ಈಗಾದರೆ ನೀರು ಕಡಿಮೆ ಆಗಿದೆ. ನೋಡಿ, ಇಲ್ಲಂತೂ ತುಂಬ ಎಂಜಾಯ್ಮೆಂಟ್ ಪ್ಲೇಸು. ಎಲ್ಲ ಫ್ಯಾಮಿಲಿ ಜೊತೆ ಎಲ್ಲ ಬಂದು ಚಿಕ್ಕ ಮಕ್ಕಳೆಲ್ಲ ಆಟ ಆಡೋವಂಥ ಜಾಗ ನೀರಲ್ಲಿ. ತುಂಬ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಗೈಸ್. ಗಾಯ್ಸ್, ಇವತ್ತು ನಾವು ಬಂದಿದ್ದೀವಿ ತಲಕಾಡಿಗೆ. ಬೆಳಗ್ಗೆ ಬಂದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ನಾವು ಬಂದಿರೋದು ಸಂಜೆ 4:15 4:45 ಆಗ್ತೈತೆ. 4:15 4:45 ಆಗಿದ್ರು ಇನ್ನೂ ಇಷ್ಟು ಜನ ಇದ್ದಾರೆ. ಬೆಳಗ್ಗೆ ಆಗಿದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ತಾಯಿದ್ರು. ಅಲ್ಲೆಲ್ಲ ಕಬಡ್ಡಿ ಎಲ್ಲ ಆಡ್ತಾಯಿದ್ದಾರೆ. ಬೆಳಗ್ಗೆ ಬಂದಿದ್ದರೆ ಇನ್ನೂ ಸ್ವಲ್ಪ ಜನ ಜಾಸ್ತಿ ಇರ್ತಾಯಿದ್ರು, ಚೆನ್ನಾಗಿರ್ತಾಯಿತ್ತು. ಸನ್ಸೆಟ್ ಆಗ್ತಾಯಿದೆ. ಇನ್ನೊಂದು 1 ಅವರಲ್ಲಿ ಸನ್ಸೆಟ್ಟು ಆಗುತ್ತೆ. ವ್ಯೂ ಚೆನ್ನಾಗಿರುತ್ತೆ. ನೇಚರೆಲ್ಲ ಚೆನ್ನಾಗಿದೆ ಗಾಯ್ಸ್. ಒಂಥರ ನೀವು ಬಂದರೆ ಎಂಜಾಯ್ ಮಾಡ್ಬೋದು ಆರಾಮಾಗಿ. ಫ್ಯಾಮಿಲಿ ಜೊತೆ ಆದರೂ ಬರ್ಬೋದು, ಫ್ರೆಂಡ್ಸ್ ಜೊತೆ ಆದರೂ ಬರ್ಬೋದು. ಒಳ್ಳೆ ಪ್ಲೇಸ್ ಇದು. ಫ್ಯಾಮಿಲಿ ಜೊತೆ ಅಂತ ಬಂತಂತಂದರೆ ತುಂಬ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ಜೊತೆ ಬಂದರೆ ನಿಮಗೆ ಗೊತ್ತಿದೆಯಲ್ಲ ಯಾವ ಥರ ಎಂಜಾಯ್ ಮಾಡ್ಬೋದು ಅಂತ. ನಾನೇನು ಹೇಳೋದು ಬೇಡ, ನಿಮಗೆ ಗೊತ್ತಾಗುತ್ತೆ. ಆದರೆ ತುಂಬ ಫ್ರೆಂಡ್ಲಿ ಪ್ಲೇಸು ಅಂತ ಹೇಳ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಬಂದು ಒಂದು ಸಲ ವಿಸಿಟ್ ಮಾಡಿರ್ತೀರ. ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ವಿಸಿಟ್ ಮಾಡಿರ್ತೀರ. ಮಾಡಿಲ್ಲ ಅಂದರೆ ಒಂದು ಸಲ ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸ್. ನೋಡಿ, ಅಲ್ಲಿ ಯಾರೋ ಮಲಗಿದ್ದಾರೆ, ಎಷ್ಟು ಪೀಸಾಗಿ ಮಲಗಿದ್ದಾರೆ ನೋಡಿ. ಆ ಥರ ಯಾರಾದರೂ ಒಬ್ಬೊಬ್ಬರೇ ಬಂದರೆ ಬೇಜಾರಾಗಿ ಡಿಪ್ರೆಷನಲ್ಲಿದ್ದು ಯಾರಾದರೂ ಬರ್ತೀನಿ ಅಂತ ಹೇಳಿದ್ರೆ ಆ ಥರ ಬಂದು ಒಬ್ಬರೇ ಮಲ್ಕೋಬೋದು ಆರಾಮಾಗಿ. ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸ್ ಇರಲ್ಲ ಇಲ್ಲಿ. ನೆಮ್ಮದಿ ಜೀವನ ಅಂದರೆ ಆ ಥರ ಅದು ಅಂತ ಹೇಳ್ಬೋದು ಫ್ರೆಂಡ್ಸ್. ಬಾಯ್ಸ್ ಎಲ್ಲ ಚಾಮರಾಜನಗರದ ಸೈಡವರು ಒಳ್ಳೆ ಕಬಡ್ಡಿ ಮ್ಯಾಚ್ ಆಡ್ತಿದ್ರು. ಹಂಗೆ ಅವ್ರು ಆಡೋ ಕಬಡ್ಡಿ ಎಲ್ಲ ನೋಡಿಕೊಂಡು ಹಾಗೆ ಅಲ್ಲೇ ನಿಂತಿದ್ದು ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಕೊಂಡು ನಿಂತಿದ್ದೆ ಗಾಯ್ಸ್. ನೋಡಿ, ಈಗ ಅಣ್ಣ ಒಬ್ಬ ಸಖತ್ತಾಗಿ ಲಾಕ್ ಮಾಡ್ತಾನೆ ನೋಡಿ ಹೆಂಗೆ. ನಾವು ಹೊಳೆ ನೋಡಿಕೊಂಡು ಹೊರಟ್ವಿ. ದೇವಸ್ಥಾನದ ಹತ್ರ ಹೋಗಬೇಕು ಇವಾಗ, ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ. ಈ ವಿಡಿಯೋನ ಇಷ್ಟಕ್ಕೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ವೈದ್ಯನಾಥೇಶ್ವರ ಟೆಂಪಲ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದೆ. ತಲಕಾಡು ಬಗ್ಗೆನೂ ಇದೆ ಸ್ವಲ್ಪ. ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಗೈಸ್.